ಹೇ ಗೈಸ್, ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸಿಂಪಲ್ ಟೆಕ್ ಟಾಕ್ಸ್ನಲ್ಲಿ. ಸೊ ಸಿಂಪಲ್ ಒನ್ ಯಾಕೆ ಸೇಲ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ. ಮೇನ್ ರೀಸನ್ ಬಂದ್ಬಿಟ್ಟು ರೇಂಜ್, ಅದಾದಮೇಲೆ ಅವ್ರಿಗೆ ಕೊಡ್ತಿರೋ ರೀಸನ್ಗಳು. ರೇಂಜ್ ಬಂದ್ಬಿಟ್ಟು ಸಿಟಿಯಲ್ಲಿ ಕೆಲವ್ರಿಗಂತೂ 120, 110 ಕೆಲವ್ರಿಗೆ. ಸೊ ಆ ಥರ ಎಲ್ಲ ಕೊಡ್ತಿದೆ. ನನ್ನ ವೆಯ್ಟ್ 50 ಇರೋದ್ರಿಂದ ನನಗೆ 135 ಹಂಗೆ ಸಿಗ್ತಿತ್ತು ಸಿಟಿಯಲ್ಲಿ. ಸೊ ನನಗೆ ಸಿಟಿಯಲ್ಲಿ 130 ಬರ್ತಿತ್ತು ಆ್ಯಂಡ್ ಹೈವೇನಲ್ಲಿ 150. ಸೊ ಡೆಫಿನೆಟ್ಲಿ ರೇಂಜ್ ಏನಿದೆ ಅದು ನಮಗೆ ರಿಯಲ್ ವರ್ಲ್ಡಲ್ಲಿ ಏನು ಸಿಗ್ತಿದೆ ಅದು ತುಂಬ ಕಡಿಮೆ. ಅವರು ಕ್ಲೇಮ್ ಮಾಡಿದಾಗಲಿ ಹೇಳಿದಾಗಲಿ, ಬಟ್ ಅವರು ಎಕ್ಸಾಕ್ಟ್ ನಂಬರ್ ಹೇಳ್ತಿಲ್ಲ ರಿಯಲ್ ವರ್ಲ್ಡ್ ರೇಂಜ್ ಏನು ಸಿಗುತ್ತೆ ಅಂತ. ಅವ್ರಿಗೂ ಗೊತ್ತಿಲ್ಲ ಅನ್ಕೋತೀನಿ. ಸೊ ಆ ರೇಂಜ್ ಹೇಳ್ಬಿಟ್ಟವ್ರೆ ಏನೋ. ಡೆಫಿನೆಟ್ಲಿ ಅವ್ರು ಹೇಳಿದ ರೇಂಜ್ ಅಂತೂ ನಮಗೆ ಸಿಗ್ತಾಯಿಲ್ಲ. ಸೊ 130, 120 ಸಿಟಿಯಲ್ಲಿ ಆ ಥರ ಕೊಡ್ತಿದೆ. ಸೊ ಇದನ್ನು ಅವ್ರಿಗೆ ಇನ್ಫಾರ್ಮ್ ಮಾಡಿದಾಗ ಅವ್ರು ಏನಪ್ಪ ಹೇಳ್ತಾರಂದರೆ ನಮಗೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೆಂಗೆ ಓಡಿಸ್ತೀರಾ ಅಂತ. ಸೊ ಇಕೋ ಮೋಡಲ್ ನಾವು ಹೆಂಗಪ್ಪ ಓಡಿಸ್ಲಿ, ಪಿಕಪ್ ಕಡಿಮೆ, ಆಮೇಲೆ ಸ್ಪೀಡು ಕೂಡ ಕಡಿಮೆ. ಎಲ್ಲರೂ ಹೇಳ್ತವ್ರೆ 50, 40. ನಾವು ಸಿಟಿ ಟ್ರಾಫಿಕಲ್ಲಿ ಎಲ್ಲಂತ ಹೋಗಲಿ 50 ಸ್ಪೀಡಲ್ಲೂ ಕೂಡ ಹೋಗೋಕ್ಕಾಗಲ್ಲ ಸಿಟಿ ಟ್ರಾಫಿಕಲ್ಲಿ. 20, 30 ಅಲ್ಲೇ ಮೂವ್ ಆಗ್ತಾ ಇರುತ್ತೆ ಬೆಂಗಳೂರು ಸಿಟಿ ಟ್ರಾಫಿಕಲ್ಲಿ. ಸೊ ಹಿಂಗಿದ್ದಾಗಲೂ ಕೂಡ ನಮಗೆ ಆ ರೇಂಜ್ ಬರ್ತಿದೆ. ಅವರು ಹೇಳೋದು ನೋಡಿದ್ರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೆಂಗೆ ಓಡಿಸ್ತೀರಾ ಹಂಗೆ ಹಿಂಗೆ ಅಂತ. ಅವರು ಇಲ್ಲ ನಾವು ಸಾಲ್ವ್ ಮಾಡ್ತೀವಿ ಆ ಥರ ಎಲ್ಲ ಏನೂ ಆನ್ಸರ್ಸೇ ಇಲ್ಲ. ನೋಡಬೇಕು ಇನ್ನೂ ಏನೇನಾಗುತ್ತೋ. ಇವರು ಇದೊಂದೇ ವಿಷಯದಲ್ಲ, ಎಲ್ಲ ವಿಷಯದಲ್ಲೂ ಹಂಗೆ ಮಾಡೋರೆ. ಗಾಡಿ ಲಾಂಚ್ ಮಾಡಿಬಿಟ್ಟು ಡೆಲಿವರಿ 1-2-3 ಮಂತ್ಸಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಆಲ್ಮೋಸ್ಟ್ 2 ಇಯರ್ಸ್ ತೊಗೊಂಡ್ರು. ಅದಾದಮೇಲೆ ಪ್ರೈಸು 145 ಅನೌನ್ಸ್ ಮಾಡಿಬಿಟ್ಟು, ಪ್ರೈಸು 145,000 ನೆಕ್ಸ್ಟ್ ಶೋರೂಮ್ ಅಂತ ಅನೌನ್ಸ್ ಮಾಡಿಬಿಟ್ಟು, ಅದಾದಮೇಲೆ ಚಾರ್ಜರ್ಗೆ ಸಪ್ರೇಟಾಗಿ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನಮಗೆ ಗೊತ್ತಿಲ್ಲ. ಅವ್ರೇನಂದಿದ್ರು 300 ವಾಟ್ ಚಾರ್ಜರ್ ಸಿಗುತ್ತೆ ಅಂತ. ಅದಾದಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು 300 ವಾಟ್ ಡಿಸ್ಕಂಟಿನ್ಯೂ ಆಗಿದೆ, ನೀವು ಕಂಪಲ್ಸರಿ ಚಾರ್ಜರ್ನ ತೊಗೊಳ್ಲೇಬೇಕು, ಅದು ನಿಮಗೆ 13,500 ಆಗುತ್ತೆ ಅಂತ ಆಮೇಲೆ ಹೇಳಿದ್ರು. ಸೊ ಇವರು ಯಾವುದೇ ವಿಷಯದಲ್ಲಾಗಲಿ ಆನೆಸ್ಟ್ ಆನ್ಸರ್ಸ್ ಕೊಡ್ತಿಲ್ಲ. ಇನ್ನು ಗಾಡಿ ಸಾಫ್ಟ್ವೇರಲ್ಲಿ ಇನ್ನೂ ಗ್ಲಿಚಸ್ ಎಲ್ಲ ಹಂಗೆ ಇದೆ. ಗಾಡಿ ಆಲ್ಮೋಸ್ಟ್ ಕೊಟ್ಟು 1 ವರ್ಷ ಆಯಿತು ಅಂದರು ಬೆಳಗ್ಗೆ. ಸೊ ಡೆಫಿನೆಟ್ಲಿ ಅವ್ರ ಕಡೆಯಿಂದ ಯಾವುದೇ ಆನೆಸ್ಟ್ ಆನ್ಸರ್ಸ್ ಅಂತೂ ಸಿಗೋಲ್ಲ. ಅವಾಗ ಮಾಡ್ತೀವಿ, 2 ತಿಂಗಳಲ್ಲಿ ಮಾಡ್ತೀವಿ, 3 ತಿಂಗಳಲ್ಲಿ ಮಾಡ್ತೀವಿ ಅಂದ್ರೂ ಇಲ್ಲ ಅಂದ್ರೂ 1 ವರ್ಷ ಆಯಿತು ಇನ್ನೂ ಏನೂ ಮಾಡಿಲ್ಲ. ಆ್ಯಪ್ ಕೂಡ ಅಷ್ಟೇ, ಇನ್ನೂ ವೇಸ್ಟ್. ಅದು ಏನೂ ತೋರಿಸಲ್ಲ, ಜಸ್ಟ್ ಯಾವ ಮೋಡಲ್ಲಿ ಎಷ್ಟು ಓಡಿಸಿದ್ದೀರಾ ಅಷ್ಟೇ ತೋರಿಸೋದು. ಆಮೇಲೆ ನಿಮ್ಮ ಗಾಡಿ ಕರೆಂಟ್ ಬ್ಯಾಟ್ರಿ ಲೆವೆಲ್ ಏನಿದೆ ಅದು ಮಾತ್ರ ತೋರಿಸುತ್ತೆ ಲೈವ್. ಇನ್ನು ಗಾಡಿಯಲ್ಲಿ ಮ್ಯಾಪ್ಸ್ ಕೂಡ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಏನೋ ಚೇಂಜ್ ಮಾಡ್ತಾರಂತೆ, ಯಾವಾಗಂತ ಗೊತ್ತಿಲ್ಲ. ಇನ್ನು 4 ಮಂತ್ಸ್ ಅಂತ ಹೇಳಿದ್ರು. ಮೇ ಬಿ ಇನ್ನೂ ಒಂದು ಆಗ್ಬೋದು 7-8 ತಿಂಗಳು. ನೋಡೋಣ ಅದು ಏನು ಮಾಡ್ತಾರೋ. ನನಗಂತೂ ಅವರು ಕೊಡ್ತಾ ಇರೋ ಆನ್ಸರ್ಗಳಿಂದನೇ ನಂಗೆ ತುಂಬ ಇರಿಟೇಟ್ ಆಗೋಯ್ತು. ಇನ್ನು ಫ್ಯೂಚರಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ ಸರ್ವಿಸ್ಗಳು. ಮೇನ್ ಬಂದುಬಿಟ್ಟು ಯಾರೇ ಆಗಿರಲಿ ಆನೆಸ್ಟಾಗಿ ಆನ್ಸರ್ ಮಾಡಿದ್ರೇ ಇಷ್ಟ ಆಗೋದು. ಇನ್ನೊಂದು ಏನಪ್ಪ ಅಂದರೆ, ನಾನು ಚಾರ್ಜಿಂಗ್ ಟೈಮ್ ಕೇಳಿದೆ, ಅದು ಬಂದುಬಿಟ್ಟು 9 ಅವರ್ 0 to 100 ಆಗಿ ತೊಗೊಂಡಿದ್ದು. ಸೊ 9 ಅವರ್ ತುಂಬ ಜಾಸ್ತಿ. ಇದನ್ನು ನಾನು ಕೇಳಿದಾಗ ನನಗೆ ಆನೆಸ್ಟ್ ಆನ್ಸರ್ ಸಿಗಲಿಲ್ಲ. ಅವ್ರೇನಂದ್ರು ಗೊತ್ತಾ, 20 ಆಮ್ ಸಾಕೆಟ್ ಯೂಸ್ ಮಾಡಿ ಅಂತ ಹೇಳಿದ್ರು. ನಾನು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡೋದು. 16 ಆಗಲಿ 5 ಆಗಲಿ ಎಷ್ಟು ಆಮ್ ಸಾಕೆಟ್ ಆದರೂ ಆಗಲಿ, ಇಟ್ ಡಸಂಟ್ ಮ್ಯಾಟರ್. ನಾನು ಅದನ್ನು ಚಾರ್ಜರ್ ಎಷ್ಟು ಕರೆಂಟ್ ತೊಗೋತಿದೆ ಅಂತಲೂ ಟೆಸ್ಟ್ ಮಾಡಿದೆ. ಸೊ ಮ್ಯಾಕ್ಸಿಮಮ್ ಬಂದುಬಿಟ್ಟು 3.81 ಏನೋ ಸಮಥಿಂಗ್ ತೊಗೋತಿತ್ತು. ಸೊ ಅದ್ರ ಮೇಲೆ ಕೂಡ 4 ಆಮ್ಸ್ ಮ್ಯಾಕ್ಸ್ ಅಂತ 4 ಆಮ್ಸ್ ಅಂತ ಕೊಟ್ಟವ್ರೆ. ಸೊ ಮ್ಯಾಕ್ಸ್ ಆ್ಯಂಪಿಯರ್ ರೇಟಿಂಗ್ ಬಂದುಬಿಟ್ಟು ಮೇ ಬಿ 4 ಆಮ್ಸ್ ತೊಗೊಳುತ್ತೆ. ಸೊ 3.8, 3.7 ಅರೌಂಡ್ ತೊಗೋತಿತ್ತು ನಾನು ಟೆಸ್ಟ್ ಮಾಡಿದಾಗ. ಸೊ ಡೆಫಿನೆಟ್ಲಿ ಏನಿದೆ ಅದು ಯಾವ ಸಾಕೆಟ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಏನೂ ಡಿಪೆಂಡ್ ಆಗೋಲ್ಲ. ಕಂಪ್ನಿಯಲ್ಲಿ ಆನೆಸ್ಟಿ ಅನ್ನೋದೇ ಇಲ್ಲ.
ನಾನು ಕೂತ್ಕೊಂಡು ಥಿಂಕ್ ಮಾಡಿದೆ, ಏನು ಇವರು ಹಿಂಗೆಲ್ಲ ಆನ್ಸರ್ ಮಾಡ್ತವ್ರೆ, ಕಂಪ್ನಿಯಲ್ಲಿ ಆನೆಸ್ಟಿ ಅನ್ನೋದೇ ಇಲ್ಲ ಅಂತ ನಂಗೆ ಫುಲ್ ಬೇಜಾರಾಗೈತೆ. ಸೊ ಅದಕ್ಕೆ ಡಿಸೈಡ್ ಮಾಡಿಬಿಟ್ಟೆ ಗಾಡಿನ ಸೇಲ್ ಮಾಡಿಬಿಡೋಣ. ನಾನು ಅಲ್ಲೋಗಿ ಕಿತ್ತಾಡ್ಬೋದಿತ್ತು, ಬಟ್ ಎಕ್ಸ್ಟ್ರೀಮ್ಲಿ ಇಂಟ್ರೋವರ್ಟೆಡ್ ಪರ್ಸನ್. ಸೊ ನೋಡಬೇಕು, ಮೇ ಬಿ ಓಲಾ ಥರನೇ ಕಸ್ಟಮರ್ಗಳು ಹಿಂಗೆ ಶೋರೂಮ್ ಮುಂದೆ ಎಲ್ಲ ಕುತ್ಕೊಂಡು ಸರ್ವಿಸ್ ರಿಲೇಟೆಡ್ ಕಂಪ್ಲೇಂಟ್ ಅಂದರೆ ಕಸ್ಟಮರ್ ಬಂದು ಹೆಂಗೆ ಗಲಾಟೆ ಮಾಡ್ತಾರೋ ಅದೇ ರೀತಿ ಆಗ್ಬೋದು ಇಲ್ಲೂ ಕೂಡ. ಯಾವಾಗ ಅಂತ ಹೇಳೋಕ್ಕಾಗಲ್ಲ. ಅವರು ಪಾಪ ಸುಮ್ಮನಿದ್ದಾರೆ, ಎಲ್ಲ ಕಸ್ಟಮರ್ ಕೂಡ ಮಾಡ್ತಾರೆ, ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ. ಯಾವತ್ತು ಆ ಥರ ಆಗುತ್ತೋ ಗೊತ್ತಿಲ್ಲ. ಸಿಂಪಲ್ ಎನರ್ಜಿ ಸ್ಕೂಟರ್ ಯಾರ್ಯಾರು ತೊಗೊಂಡವರು, ಸೊ ಅವ್ರದ್ದು ಒಂದು ಸಣ್ಣ ಗ್ರೂಪ್ ಇದೆ, ಜಾಸ್ತಿ ಮೆಂಬರ್ಸ್ ಇಲ್ಲ. ಅಕಸ್ಮಾತ್ ನೀವೇನಾದರೂ ಸಿಂಪಲ್ ಒಂದು ತೊಗೊಂಡಿದ್ರೆ ಕಮೆಂಟ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ಆ್ಯಡ್ ಅಂದರೆ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ನಿಮ್ಮನ್ನ. ಸೊ ಅಲ್ಲಿ ನಿಮ್ಮ ಪ್ರಾಬ್ಲಮ್ಸ್ನ ನೀವು ಶೇರ್ ಮಾಡ್ಕೋಬೋದು. ಆ್ಯಂಡ್ ಮೀಟಪ್ ಕೂಡ ಪ್ಲ್ಯಾನ್ ಮಾಡಿದ್ವಿ ನಾವು, ಬಟ್ ನೋಡಬೇಕು, ಎಲ್ಲರದು ಪಾಪ ಅವ್ರದ್ದು ಕೆಲಸ ಅವ್ರಿಗಿರುತ್ತೆ. ಸೊ ಅದರಿಂದ ಯಾರೂ ಕರೆಕ್ಟಾಗಿ ಸ್ಕೆಡ್ಯೂಲ್ ಮಾಡೋಕ್ಕಾಗ್ತಿಲ್ಲ. ಸೊ ಡೆಫಿನೆಟ್ಲಿ ಒಂದಲ್ಲ ಒಂದಿನ ಕಸ್ಟಮರ್ಸ್ ಎಲ್ಲ ರೊಚ್ಚಿಗೆದ್ದು ಹೇಳ್ತಾರೆ, ಇವ್ರು ಹಿಂಗೆ ಮಾಡ್ತಾಯಿದ್ರೆ, ತುಂಬಾ ಡಿಲೇ ಮಾಡ್ತಾರೆ ಏನೇ ವಿಷಯ ಆಗಲಿ. ಆಮೇಲೆ ಆನೆಸ್ಟ್ ಆನ್ಸರ್ಸ್ ಕೂಡ ಕೊಡೋಲ್ಲ. ರೇಂಜ್ ನೋಡಿ, ರೇಂಜ್ ಬಗ್ಗೆನೇ ನಾವು ಮಾತಾಡಿದ್ರೆ ಅವರು ಇಲ್ಲ ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇದೊಂದು ಕರೆಕ್ಟ್ ಆನ್ಸರಾ. ಸೊ ನಾನು ತೊಗೊಂಡು 120 ಮಾರಿದೆ. ಸೊ ನನಗೆ 50K ಲಾಸು. ಸೊ ಯಾರು ತೊಗೊಂಡ್ರು ಗಾಡಿ ಅವ್ರಿಗೇನು ಲಾಸ್ ಇಲ್ಲ, ಅವ್ರಿಗೆ ಒಳ್ಳೆ ಪ್ರೈಸಲ್ಲೇ ಸಿಕ್ಕಿದೆ. ಆ್ಯಂಡ್ .1 ಬಗ್ಗೆ ಮಾತಾಡಬೇಕಂದ್ರೆ .1 ನಂಗೆ ಯಾಕೋ ವರ್ತಲ್ಲ ಅನ್ನಿಸ್ತಿದೆ. ಸೊ ಅದೇ ಪ್ರೈಸಲ್ಲಿ ನಿಮಗೆ ಏತರ್ ಇಲ್ಲ ಬೇರೆ ಇದ್ರಲ್ಲಿ ಹೋದರೆ ಓಲಾ ಆಗಲಿ ಒಳ್ಳೆ ಫೀಚರ್ಗಳು ಸಿಗ್ತಿದೆ. ಇನ್ನು ರೀಜನ್ ಕೂಡ ಆ್ಯಕ್ಟಿವೇಟ್ ಮಾಡಿಲ್ಲ. ಸೊ ನಿಮಗೆ ಏತರ್ 450X ಇವಾಗ ಹೊಸದು ಬಿಟ್ಟವ್ರೆ, ರಿಸ್ಟಾ Z. ಸೊ ರಿಸ್ಟಾ Z ಅರೌಂಡ್ ಸೇಮ್ .1 ಪ್ರೈಸಲ್ಲೇ ಬರುತ್ತೆ. ಸೊ ಡೆಫಿನೆಟ್ಲಿ ಇಟ್ ಈಸ್ ಬೆಟರ್ ದೆನ್ .1. ಸೊ ರಿಸ್ಟಾ Z ಅರೌಂಡ್ ಸೇಮ್ .1 ಪ್ರೈಸಲ್ಲೇ ಬರುತ್ತೆ. ಸೊ ಡೆಫಿನೆಟ್ಲಿ ಇಟ್ ಈಸ್ ಬೆಟರ್ ದೆನ್ .1. ಗಾಡಿ ಸೈಡ್ ಹಾಕಿಸ್ತಾರೆ. ಸೊ ನಿಮಗೆ ಏತರಲ್ಲಿ ಬೇಜಾನ್ ಫೀಚರ್ಗಳಿದೆ ಇವಾಗಂತೂ, ಆ್ಯಂಡ್ ತುಂಬಾ ರಿಲಯಬಲ್. ಮ್ಯಾಪ್ಸ್ ಕೂಡ ಗೂಗಲ್ ಮ್ಯಾಪ್ಸ್ ಇದೆ, ಒಳ್ಳೊಳ್ಳೆ ಫೀಚರ್ ಕೊಟ್ಟವ್ರೆ. ಸೇಫ್ಟಿ ಫೀಚರ್ಸ್ ಕೂಡ, ಫಾಲ್ ಡಿಟೆಕ್ಷನ್ ಅಂತೆ ಆ ಥರ ಎಲ್ಲ ಏನೇನೋ ಕೊಟ್ಟವ್ರೆ. ಆಮೇಲೆ ರೀಜನ್ ಬ್ರೇಕಿಂಗ್ ಕೂಡ ಇವಾಗ ಮಸ್ತಾಗಿ ಮಾಡಿಬಿಟ್ಟವ್ರೆ. ಅದೊಂದೇ ಅಲ್ಲ, ಇನ್ನೂ ಏನೇನೋ ಇದೆ. ಸೊ ಡೆಫಿನೆಟ್ಲಿ .1ಗಿಂತ ಏತರ್ದು ನೀವು ಇಲ್ಲ ಅಂದರೆ ರಿಸ್ಟಾ Z ತೊಗೊಳ್ಳೋದು ಬೆಟರು. ಆಮೇಲೆ ಆಂಪಿಯರ್ ನೆಕ್ಸಸ್ ಕೂಡ ಇದೆ. ಆಂಪಿಯರ್ ನೆಕ್ಸಸ್ ಕೂಡ ಚೆನ್ನಾಗಿದೆ. ಅದು LFP ಬ್ಯಾಟ್ರಿ ಜೊತೆ ಬರ್ತಿದೆ. LFP ಬ್ಯಾಟ್ರಿ ಏನಂದರೆ ಅದು ಸೇಫ್ ಬ್ಯಾಟ್ರಿ, ಫೈರ್ ಹತ್ಕೊಳ್ಳೋ ಚಾನ್ಸಸ್ ತುಂಬ ಕಡಿಮೆ, ತುಂಬ ಅಂದರೆ ತುಂಬಾ. ಆಮೇಲೆ ಬ್ಯಾಟ್ರಿ ಲೈಫ್ ಆಗಿರಲಿ ಅದು ತುಂಬ ಜಾಸ್ತಿ. ಇದು 1000 ಸೈಕಲ್ ಅಂದರೆ ಅದು 2000 ಸೈಕಲ್ ಅಂತ ಅಂದ್ಕೊಳ್ಳಿ. ನೀವು ಚಾರ್ಜ್ ಮಾಡೋ ಸೈಕಲ್ಸ್ ಏನಿದೆ ಅದು ಹೇಳ್ತಾ ಇರೋದು. ಸೊ ಅದ್ರ ಲೈಫ್ ಬಂದುಬಿಟ್ಟು ನೀವು NMC ಕಂಪೇರ್ ಮಾಡಿದ್ರೆ ಡಬಲ್ಲು. ಸೊ ಡೆಫಿನೆಟ್ಲಿ ಆಂಪಿಯರ್ ನೆಕ್ಸಸ್ ಕೂಡ ಒಳ್ಳೆ ಸ್ಕೂಟರು. ಸೊ ಮತ್ತೊಮ್ಮೆ ಸಿಗ್ತೀನಿ ನಿಮಗೆ ಮತ್ತೊಂದು ವ್ಲಾಗ್ಸ್ನಲ್ಲಿ, ನೋಡೋಣ. ಆಂಪಿಯರ್ ನೆಕ್ಸಸ್ ನಾನು ಟೆಸ್ಟ್ ರೈಡ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ರಿಸ್ಟಾದು ಕೂಡ. ಸೊ ರಿಸ್ಟಾ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು. ನಾನು ಶೋರೂಮ್ಗೆ ಹೋಗಿದೆ. ಸೊ 15th ಜುಲೈ ಮೇ ಬಿ ಇವಾಗ ಬಂದಿರ್ಬೋದು, ಹೇಳೋಕ್ಕಾಗಲ್ಲ.